ನಮಸ್ಕಾರ ಎಲ್ಲರಿಗೂ ಮಿಲನಾಸ್ ಟೆರೇಸ್ ಗಾರ್ಡನ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಈ ಶಂಖಪುಷ್ಪ ಹೂವಿನಿಂದ ಟೀ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಈ ಶಂಖಪುಷ್ಪ ಹೂವಿನ ಟೀ ಕುಡಿಯೋದ್ರಿಂದ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ಇದು ಮೇಯ್ನ್ ಆಗಿ ನಮ್ಮ ಸ್ಟ್ರೆಸ್ ಕಂಟ್ರೋಲ್ ಮಾಡಲಿಕ್ಕೆ ಹಾಗೆಯೇ ಬ್ರೈನ್ ಡೆವಲಪ್ಮೆಂಟಿಗೆ ತುಂಬ ಹೆಲ್ಪ್ ಆಗುತ್ತೆ. ಚಿಕ್ಕ ಮಕ್ಕಳಿಗೂ ಕೂಡ ನಾವು ಇದನ್ನು ಆರಾಮ್ಸೆ ಕೊಡ್ಬೋದು. ಈ ಶಂಖಪುಷ್ಪದಲ್ಲಿ ಬೇರೆ ಬೇರೆ ಕಲರ್ಗಳಿವೆ, ಆದರೆ ಈ ಬ್ಲೂ ಅಂದರೆ ಡಾರ್ಕ್ ಬ್ಲೂ ಕಲರ್ ಬರುತ್ತಲ್ಲ, ಇದು ತುಂಬ ಒಳ್ಳೆಯದು ಟೀ ಮಾಡೋಕ್ಕೂ. ಹಾಗೆಯೇ ಇದರಲ್ಲಿ ಜಾಸ್ತಿ ಹೆಲ್ತ್ ಬೆನಿಫಿಟ್ಸ್ ಸಿಗುತ್ತೆ. ಈ ಟೀಯನ್ನು ಕುಡಿಯೋದ್ರಿಂದ ನಮ್ಮ ಸ್ಟ್ರೆಸ್ ಕಡಿಮೆ ಆಗೋದಲ್ಲದೆ ಇದು ಬೇರೆ ಅಂದರೆ ವೆಯ್ಟ್ ಲಾಸ್ಗೂ ಕೂಡ ಹೆಲ್ಪ್ ಆಗುತ್ತೆ. ಹಾಗೆಯೇ ಇದರಲ್ಲಿ ಆ್ಯಂಟಿ ಇನ್ಫ್ಲಮೇಟರಿ ಗುಣಗಳು ಕೂಡ ಹೆಚ್ಚಾಗಿವೆ. ಹಾಗೆಯೇ ಇದು ನಮ್ಮ ಸ್ಕಿನ್ನ ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು. ಹಾಗೆಯೇ ನಮ್ಮ ಡೈಜೆಷನ್ ಪ್ರಾಬ್ಲಮ್ಗೂ ಕೂಡ ಏನಾದರೂ ಇದ್ದರೆ ಅದನ್ನು ಕೂಡ ಇದು ಸರಿ ಮಾಡುತ್ತೆ. ಆದ ಕಾರಣ ನಾವು ಈ ಟೀನ ಡೈಲಿ ಕುಡಿಯೋದ್ರಿಂದ ಕೂಡ ನಮಗೆ ಯಾವುದೇ ತೊಂದರೆ ಇಲ್ಲ. ನೋಡಿ, ನನಗೆ ಇವಾಗ ಇಷ್ಟು ಹೂವನ್ನು ನಾನು ತಗೊಂಡಿದ್ದೀನಿ. ಇದನ್ನು ಒಂದು ಸಲ ಕ್ಲೀನಾಗಿ ತೊಳ್ಕೊಬೇಕು. ಯಾಕೆಂದರೆ ಇದರಲ್ಲಿ ಸ್ವಲ್ಪ ಸ್ವೀಟ್ನೆಸ್ ಇರೋದ್ರಿಂದ ಚಿಕ್ಕ ಚಿಕ್ಕ ಇರುವೆಗಳೆಲ್ಲ ಬಂದು ಕೂತಿರುತ್ತೆ. ಅದನ್ನೆಲ್ಲ ನಾವು ನೀಟಾಗಿ ತೊಳ್ಕೊಬೇಕು. ಒಂದೊಂದೇ ಹೆಸರುಗಳನ್ನು ಚೆನ್ನಾಗಿ ಬಿಡಿಸ್ಬಿಟ್ಟು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು. ಬರೀ ಇದೇ ಕಲರ್ದು ನೀವು ಸೆಲೆಕ್ಟ್ ಮಾಡಬೇಕಾಗಿಲ್ಲ. ಯಾವುದೇ ಥರದ ವೈಟ್ ಆಗಿರ್ಬೋದು, ಪರ್ಪಲ್ ಆಗಿರ್ಬೋದು, ಯಾವುದೇ ಕಲರಿನ ಶಂಖಪುಷ್ಪ ಹೂ ಇದ್ರೂ ಕೂಡ ನೀವು ಅದನ್ನು ಟೀ ಮಾಡಿ ಕುಡಿಬೋದು. ಆದರೆ ಇದರಿಂದ ಸ್ವಲ್ಪ ಹೆಲ್ತ್ ಬೆನಿಫಿಟ್ಸ್ ಜಾಸ್ತಿ ಅಂತಲೇ ಹೇಳ್ಬೋದು. ಎಲ್ಲ ಹೆಸರುಗಳನ್ನು ಹೀಗೆ ಚೆನ್ನಾಗಿ ಬಿಡಿಸ್ಕೊಂಡು ನಾನು ಚೆಕ್ ಮಾಡಿಕೊಂಡು ಕ್ಲೀನ್ ಮಾಡ್ತಾ ಇದ್ದೀನಿ. ಸೊ ಮಳೆಗಾಲ ಆಗಿದ್ದರಿಂದ ಸ್ವಲ್ಪ ನೀಟಾಗಿ ನಾವು ಕ್ಲೀನ್ ಮಾಡ್ಕೊಳ್ಬೇಕು. ಇರುವೆಗಳಲ್ಲದೆ ಬೇರೆ ಥರದ ಹುಳಗಳು ಇರುವಂಥ ಚಾನ್ಸಸ್ ಇದೆ. ಆದ ಕಾರಣ ಸ್ವಲ್ಪ ನೀಟಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ನಾನಿವಾಗ. ನಿಮ್ಮ ಹತ್ರ ಹೂವಿನ ಗಿಡ ಇಲ್ಲ ಅಂದರೆ ಕೂಡ ನೀವು ಆನ್ಲೈನ್ ಕೂಡ ಪರ್ಚೇಸ್ ಮಾಡ್ಕೋಬೋದು. ಎಲ್ಲ ಥರದ ಆನ್ಲೈನ್ ವೆಬ್ಸೈಟಲ್ಲಿ ಕೂಡ ನಿಮಗೆ ಸಿಗುತ್ತೆ. ಅಲ್ಲದೆ ಕೆಲವು ದಿನಸಿ ಅಂಗಡಿಗಳಲ್ಲಿ ಕೂಡ ಸಿಗುತ್ತೆ. ಅಂದರೆ ಅದನ್ನು ಚೆನ್ನಾಗಿ ಒಣಗಿಸಿ ಅವರು ಪ್ಯಾಕ್ ಮಾಡಿರ್ತಾರೆ. ನೋಡಿ, ಇವಾಗ ನಾನೆಲ್ಲ ಚೆನ್ನಾಗಿ ಬಿಡಿಸ್ಕೊಂಡು ಇಷ್ಟು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ನಾನು ಸುಮಾರು 1.5 ಲೋಟದಷ್ಟು ನಾನು ನೀರು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ನೋಡ್ಕೊಂಡು ನೀವು ಹಾಕ್ಬೋದು. ಅಂದರೆ ಎಷ್ಟು ಜನಕ್ಕೋಸ್ಕರ ನೀವು ಮಾಡ್ತಾ ಇದ್ದೀರಾ ಅಷ್ಟು ನೋಡಿಕೊಂಡು ನೀರನ್ನು ಕೂಡ ಹಾಕ್ಕೊಳ್ಳಿ. ತುಂಬ ಸ್ಟ್ರಾಂಗಾಗಿ ಮಾಡೋಕ್ಕೆ ಹೋಗಬೇಡಿ. ಇದು ಚೆನ್ನಾಗಿ ಕುದಿಬೇಕು. ನೀವು ನೋಡ್ತಾ ಇರ್ಬೋದು, ಸ್ವಲ್ಪನೇ ಲೈಟಾಗಿ ನೋಡಿ ಕಲರ್ ಚೇಂಜ್ ಆಗ್ತಾ ಇದೆ. ಈ ಹೂವಿನ ಹೆಸರುಗಳಿಂದ ಆ ಕಲರ್ ಕಂಪ್ಲೀಟಾಗಿ ಬಿಟ್ಕೋಬೇಕು. ಅಂದರೆ ಫುಲ್ ಕಲರ್ ಹೋಗಬೇಕು. ಅಲ್ಲಿ ತನಕ ನಾವು ಇದನ್ನು ಬೇಯಿಸ್ಕೋಬೇಕಾಗುತ್ತೆ. ನೋಡಿ, ಚೆನ್ನಾಗಿ ಕುದಿ ಬರಬೇಕು. ನೋಡಿ, ನೀರು ಇವಾಗ ಎಷ್ಟು ಡಾರ್ಕ್ ಆಗ್ತಾ ಇದೆ ಅಂತ. ಇವಾಗ ನೀವು ನೋಡ್ತಾ ಇದ್ದೀರಲ್ವಾ, ಹೂವಿನ ಹೆಸರುಗಳಿಂದ ಎಲ್ಲ ಕಲರ್ ಚೆನ್ನಾಗಿ ಬಿಟ್ಕೊಂಡಿದೆ. ಕಲರ್ ಬಿಟ್ಕೊಂಡು ನೋಡಿ, ನೀರು ಕೂಡ ಹಾಗೇನೆ ತುಂಬ ಡಾರ್ಕ್ ಆಗಿ ಕಾಣಿಸ್ತಾ ಇದೆ. ಹೀಗೇನೆ ಚೆನ್ನಾಗಿ ಕುದಿಬೇಕದು. ಕುದ್ದಾದ್ಮೇಲೆ ಈ ಹೆಸರುಗಳೆಲ್ಲ ತುಂಬ ಸಾಫ್ಟಾಗಿ ಕಾಣಿಸುತ್ತೆ. ಆವಾಗ ನಾವು ಸ್ಟವ್ ಆಫ್ ಮಾಡ್ಕೋಬೇಕು. ಇವಾಗ ಇದನ್ನು ನಾನು ಒಂದು ಲೋಟ ತಗೊಂಡು ಅದಕ್ಕೆ ಸೋಸ್ಕೊಳ್ತಾ ಇದ್ದೀನಿ. ನಾನು ಕಲರ್ ನಿಮಗೆ ಚೆನ್ನಾಗಿ ಕಾಣಿಸ್ಲಿ ಅಂತ ಹೇಳಿಬಿಟ್ಟು ಇಲ್ಲಿ ನಾನು ಟ್ರಾನ್ಸ್ಪರೆಂಟ್ ಲೋಟ ಗ್ಲಾಸನ್ನು ತಗೊಂಡಿದ್ದೀನಿ. ನೋಡಿ, ಕರೆಕ್ಟಾಗಿ ನಾನು ಇವಾಗ ತೋರಿಸ್ತೀನಿ. ಸೈಡ್ ಆ್ಯಂಗಲಿಂದ ಈ ಥರ ಇದೆ. ಸೊ ಇದಕ್ಕೆ ನೀವು ಬೇಕಾದರೆ ಸ್ವಲ್ಪ ಬಿಸಿ ಆರಿದ ಮೇಲೆ ಕುಡಿಯೋದಿದ್ರೆ ನೀವು ಸ್ವಲ್ಪ ಹನಿ ಆ್ಯಡ್ ಮಾಡ್ಕೊಳ್ಬೋದು. ಇಲ್ಲ ಅಂದರೆ ಸ್ವಲ್ಪ ಲೆಮನ್ ಆ್ಯಡ್ ಮಾಡ್ಕೊಂಡು ಕೂಡ ಕುಡಿಬೋದು. ನೀವು ಏನು ಆ್ಯಡ್ ಮಾಡಿದ್ರೆ ಡೈರೆಕ್ಟಾಗಿ ಕೂಡ ಕುಡಿಬೋದು. ಯಾಕೆಂದರೆ ಯಾವುದೇ ಥರದ ಕಹಿ ಆಗಲಿ ಯಾವುದೇ ಥರದ ಸ್ಮೆಲ್ ಕೂಡ ನಿಮಗೆ ಬರೋದಿಲ್ಲ. ತುಂಬ ನೀಟಾಗಿ, ಈವನ್ ಗ್ರೀನ್ ಟೀಗಿಂತ ತುಂಬ ಬೆಟರ್ ಆಗಿದೆ ಇದು. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.